ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮೈಸೂರಿನಲ್ಲಿ ರಾಜ ಪರಂಪರೆ ಆಯುಧ ಪೂಜೆಯ ಸಂಭ್ರಮ. ಕೋಡಿ ಸೋಮೇಶ್ವರ ದೇಗುಲದಲ್ಲಿ ಆಯುಧಗಳಿಗೆ ಪೂಜೆ. ಪಟ್ಟದ ಕತ್ತಿ ಅರಮನೆಗೆ ಕೊಂಡೊಯ್ಯುವಂತಹ ಸಂಪ್ರದಾಯ. ಇವತ್ತು ಮೈಸೂರಿನಲ್ಲಿ ಆಯುಧ ಪೂಜೆಯ ಸಂಭ್ರಮ. ಕೋಡಿ ಸೋಮೇಶ್ವರ ದೇಗುಲದಲ್ಲಿ ಆಯುಧ ಪೂಜೆ ಏನು ಸಂಭ್ರಮ ಇರುತ್ತೆ. ಇವತ್ತು ಅರಮನೆಯ ಒಳಗೆ ನಡೀತಾ ಇರುವಂತಹ ಚಂಡಿಕಾ ಹೋಮ. ಸೊ ಪ್ರತಿ ಬಾರಿ ಹಾಗೆ ಏನು ಪದ್ಧತಿ ಇದೆ, ಆಯುಧಗಳಿಗೆ ಪೂಜೆ ಮಾಡುವಂಥದ್ದು ಏನಿರುತ್ತೆ, ಪಟ್ಟದ ಕತ್ತಿ ಅರಮನೆಗೆ ಕೊಂಡೊಯ್ಯುವಂಥ ಸಂಪ್ರದಾಯ ಏನಿದೆ, ಇದೆಲ್ಲವೂ ಕೂಡ ಮೈಸೂರಿನಲ್ಲಿ ಆಗ್ತಾ ಇರೋದು. ಕೋಡಿ ಸೋಮೇಶ್ವರ ದೇಗುಲದಲ್ಲಿ ಆಯುಧಗಳಿಗೆ ಪೂಜೆ, ಪಟ್ಟದ ಕತ್ತಿ ಅರಮನೆಗೆ ಕೊಂಡೊಯ್ಯುವಂಥ ಸಂಪ್ರದಾಯ. ಸದ್ಯಕ್ಕೆ ಅರಮನೆಯ ಒಳಗೆ ಚಂಡಿಕಾ ಹೋಮ ನಡೀತಾ ಇದೆ. ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಪಟ್ಟದ ಕತ್ತಿಗಲ್ಲಿ ಪೂಜೆ ಸಲ್ಲಿಸ್ತಿರುವಂತಹ ದೃಶ್ಯ ಆಯುಧಗಳಿಗೆ. ಕೋಡಿ ಸೋಮೇಶ್ವರ ದೇಗುಲದಲ್ಲಿ ಆಯುಧಗಳಿಗೆ ಪೂಜೆ, ಮೈಸೂರು ಅರಮನೆಯಿಂದ ನೇರ ದೃಶ್ಯಗಳನ್ನು ನಾವೀಗ ಗಮನಿಸ್ತಾ ಇದ್ದೀವಿ. ओम शुभे शोभन मुहूर्ते अद्य ब्रह्मणः द्वितीय प्रहारार्धे श्वेतवरः कल्पे सतमनन्तरे दिवके ब्रह्मवारिके ಎಲ್ಲರೂ ವೈಟ್ ಸಿಗುತ್ತೆ मध्ये श्रीवन्दो शिवसनाम संवत्सरे दक्षिणायने षष्ठतो आश्वेज मासे शुक्लपक्षे रोम्यां वासरः वासरस्तो सौम्यवासरिकायां शुभ नक्षत्र शुभ योग शुभ विशिष्टायां शुभ दिनो मुहूर्त शुभ प्रवेश प्रीत्यर्थम आयुधादि धनुत्र प्रसाद सिद्ध्यर्थे आयुध पूजाख्यं करिष्ये कुलदेव चामुंडेश्वरी प्रार्थना करिष्ये सर्वमंगल मांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते. ಹಾಗಾದ್ರೆ ಇವತ್ತು ಮೈಸೂರಿನಲ್ಲಿ ಹೇಗೆ ಸಿದ್ಧತೆಗಳಿದೆ, ಏನೇನು ಆಗ್ತಿದೆ, ಇದರ ಬಗ್ಗೆ ನಮ್ಮ ಪ್ರತಿನಿಧಿ ರಾಮ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ನಾಡಿನೆಲ್ಲೆಡೆ ಆಯುಧ ಪೂಜೆಯ ಸಡಗರ ಸಂಭ್ರಮ ಜೋರಾಗಿದೆ. ಸಾಂಸ್ಕೃತಿಕ ನಗರಿ ಮೈಸೂರಿನ ಅರಮನೆಯಲ್ಲಿ ಆಯುಧ ಪೂಜೆಯ ಸಂಭ್ರಮ ಕಳೆಗಟ್ಟಿದೆ. ನಾನೀಗ ಮೈಸೂರು ಅರಮನೆಯಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಸಡಗರ ಸಂಭ್ರಮವನ್ನು. ಆಯುಧ ಪೂಜೆಯ ಸಡಗರ ಅಂತ ಹೇಳಿದ್ರೆ ಒಂದು ರೀತಿ ರಾಜ ಪರಂಪರೆ, ಗತಕಾಲದ ವೈಭವವನ್ನು ಮರಕಳಿಸುವಂಥದ್ದು. ಈಗಾಗಲೇ ಮೈಸೂರು ಅರಮನೆಯಲ್ಲಿ ಆ ಒಂದು ಪೂಜಾ ವಿಧಿವಿಧಾನಗಳು ಆರಂಭವಾಗಿರುವಂಥದ್ದು. ಬೆಳಗ್ಗೆ 6 ಗಂಟೆಗೆ ಚಂಡಿಕಾ ಹೋಮ ಅರಮನೆಯ ಒಳಭಾಗದಲ್ಲಿ ಆರಂಭವಾಗಿದೆ. ಚಂಡಿಕಾ ಹೋಮದ ಅಲ್ಲಿ ನೆರವೇರುವಂಥ ಸಂದರ್ಭದಲ್ಲೇ ದೇವರು ತರುವಂತಹ ಒಂದು ಕಾರ್ಯ ನೆರವೇರ್ತದೆ. ಆ ಒಂದು ಕಾರ್ಯವನ್ನು ನೀವು ನೋಡ್ತಾ ಇದ್ದೀರಾ. ಸೊ ಅಂದರೆ ಒಂದು ಕಡೆ ಮೈಸೂರು ಅರಮನೆಯಿಂದ ಏನೋ ಆನೆ ಬಾಗಿಲಿದೆ, ಆನೆ ಬಾಗಿಲಿಂದ ಸಾಕಷ್ಟು ಶಾಸ್ತ್ರೋಕ್ತವಾಗಿ ಪೂಜಾ ವಿಧಿವಿಧಾನಗಳನ್ನು ಮುಗಿಸಿ ತದನಂತರ ಅಲ್ಲಿಂದ ಕೋಡಿ ಸೋಮೇಶ್ವರ ದೇಗುಲಕ್ಕೆ ಎಲ್ಲ ಅಂದರೆ ರಾಜ ಪರಿವಾರದವರು ತೆರಳುವಂಥದ್ದು ನಾದ ಸ್ವರದೊಂದಿಗೆ. ಸೊ ಆ ಒಂದು ಏನು ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು, ಪಟ್ಟದ ಒಂಟೆ ಇವೆಲ್ಲವನ್ನೂ ಸಹ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗ್ತದೆ. ನೀವು ನೋಡ್ತಾ ಇರ್ಬೋದು ಅರಮನೆಯ ಮುಖ್ಯ ದ್ವಾರದಿಂದ ನಾದ ಸ್ವರದೊಂದಿಗೆ ಈ ಒಂದು ರಾಜ ಪರಿವಾರದವರು ಕೋಡಿ ಸೋಮೇಶ್ವರ ದೇಗುಲಕ್ಕೆ ತೆರಳುತ್ತಾ ಇದ್ದಾರೆ. ಯಾವುದೇ ಶುಭ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ದೇವರು ತರುವಂತಹ ಒಂದು ಸಂಪ್ರದಾಯವಿದೆ. ಆ ದೇವರನ್ನ ತರಲಿಕ್ಕೆ ಈಗ ಸಾಕ್ತಾ ಇರುವಂಥದ್ದು. ಸೊ ಆನೆಗಳನ್ನು ನೋಡ್ತಾ ಇರ್ಬೋದು. ಈಗ ನೀವು ನೋಡ್ತಾ ಇರುವಂಥದ್ದು ಪಟ್ಟದ ಆನೆ, ಅಂದರೆ ಪಟ್ಟದ ಆನೆ ಕೋಡಿ ಸೋಮೇಶ್ವರ ದೇಗುಲಕ್ಕೆ ತೆರಳ್ತಾ ಇರುವಂಥದ್ದು. ಮೇಲ್ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು ರಾಜ ಲಾಂಛನವನ್ನು ಇಟ್ಕೊಂಡು ತೆರಳುವಂಥದ್ದು. ಮತ್ತೊಂದು ಕಡೆ ಇರುವಂಥದ್ದು ಮುತ್ತೈದೆಯರು ಅಂದರೆ ಪೂರ್ಣ ಕುಂಭದೊಂದಿಗೆ ಆ ದೇಗುಲಕ್ಕೆ ತೆರಳುವಂಥ ಕೆಲಸ ಆಗ್ತಾ ಇದೆ. ಸೊ ಅದರ ಜೊತೆಗೆ ಈಗ ಹಿಂದೆ ಬರ್ತಾ ಇರುವಂಥದ್ದು ಪಟ್ಟದ ಕುದುರೆ, ಅಂದರೆ ಪಟ್ಟದ ಕುದುರೆ. ಅದಾದ ನಂತರ ಬರ್ತಾ ಇರುವಂಥದ್ದು ಪಟ್ಟದ ಹಸುಗಳು. ಅದರ ಜೊತೆಗೆ ಅರಮನೆಯ ನಾದಸ್ವರ ಏನಿದೆ, ಸೊ ಅರಮನೆಯ ನಾದಸ್ವರವನ್ನು ಸಹ ನೀವು ನೋಡ್ತಾ ಇರ್ಬೋದು. ಇವರೆಲ್ಲರೂ ಸಹ ಈಗ ಮೈಸೂರು ಅರಮನೆ ಆವರಣದಲ್ಲಿರುವಂತಹ ಕೋಡಿ ಸೋಮೇಶ್ವರ ದೇಗುಲಕ್ಕೆ ತೆರಳುತ್ತಾ ಇದ್ದಾರೆ. ಅಲ್ಲಿ ದೇವರನ್ನು ತರುವಂತಹ ಕೆಲಸ ಆಗ್ತದೆ. ಸೊ ಇಲ್ಲಿ ಹಿಂದೆ ಬರ್ತಾ ಇರುವಂಥವರು ರಾಜ ಪರಿವಾರದವರು. ಸೊ ರಾಜ ಪರಿವಾರದವರು ಸಹ ಕೋಡಿ ಸೋಮೇಶ್ವರ ದೇಗುಲಕ್ಕೆ ತೆರಳುತ್ತಾ ಇದ್ದಾರೆ. ದೇವರು ತರುವಂತಹ ಕೆಲಸವಾಗ್ತದೆ. ಮತ್ತೆ ಈಗ ನೀವು ಪ್ರಮುಖವಾಗಿ ನೋಡ್ತಾ ಇರುವಂಥದ್ದು ಪಲ್ಲಕ್ಕಿಯಲ್ಲಿರುವಂತಹ ಪಟ್ಟದ ಕತ್ತಿಯನ್ನು. ಯದುವಂಶದಲ್ಲಿ ಆ ಒಂದು ಏನು ಪಟ್ಟದ ಕತ್ತಿಗೆ ಇದೆ ಅದರೇ ಆದಂತಹ ಮಹತ್ವ ಇದೆ. ಪಟ್ಟದ ಕತ್ತಿಯನ್ನು ರಾಜರ ಸಮಾನವಾಗಿ ನೋಡಲಾಗ್ತದೆ. ಈ ಹಿಂದೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರು ವಿಧಿವಸರಾದಂತಹ ಸಂದರ್ಭದಲ್ಲಿ ಸೊ ಯಾರು ರಾಜ ಪರಂಪರೆಯನ್ನು ಮುಂದುವರಿಸಲಿಕ್ಕೆ ಇರಲಿಲ್ಲ. ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರನ್ನ ದತ್ತು ಸ್ವೀಕಾರ ಮಾಡಿರಲಿಲ್ಲ. ಆ ಸಂದರ್ಭದಲ್ಲೂ ಸಹ ಪಟ್ಟದ ಕತ್ತಿಯನ್ನು ಆ ಸಿಂಹಾಸನದ ಮೇಲೆ ಇಟ್ಟು ಖಾಸಗಿ ದರ್ಬಾರ್ ಮಾಡುವಂತಹ ಕೆಲಸ ಆಗಿತ್ತು. ಇದೇ ಒಂದು ಕಾರಣಕ್ಕಾಗಿ ಪಟ್ಟದ ಕತ್ತಿಗೆ ಯದುವಂಶದಲ್ಲಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಇದೀಗ ಕೋಡಿ ಸೋಮೇಶ್ವರ ದೇಗುಲಕ್ಕೆ ಈ ಎಲ್ಲ ರಾಜ ಪರಿವಾರ ಸಮೇತವಾಗಿ
ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು ತೆರಳುತ್ತಾ ಇದೆ. ಕೋಡಿ ಸೋಮೇಶ್ವರದಲ್ಲಿ ಪೂಜೆಯನ್ನು ಸಲ್ಲಿಸಿ ವಾಪಸ್ಸು ಆನೆ ಬಾಗಿಲಿನ ಮುಖಾಂತರವಾಗಿ ಅರಮನೆಗೆ ತೆರಳುತ್ತದೆ. ತದನಂತರ ಅಲ್ಲಿ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಆಯುಧಗಳಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಆಯುಧಗಳಿಗೆ ಪೂಜೆ ಸಲ್ಲಿಸೋದ್ರ ಜೊತೆಗೆ ತಾವು ಏನು ಪರಿಕರಗಳನ್ನು ಬಳಸ್ತಾರೆ ಎಲ್ಲದಕ್ಕೂ ಪೂಜೆ ಸಲ್ಲಿಸಿದ ನಂತರ ಆಯುಧ ಪೂಜೆ ಇಲ್ಲಿ ಮುಕ್ತಾಯವಾಗ್ತದೆ. ಅರಮನೆಯಿಂದ ಕ್ಯಾಮರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು. ಇದು ಅರಮನೆ ಮುಂಭಾಗದಲ್ಲಿ ಏನೆಲ್ಲ ಆಗ್ತಿದೆ ಅಂತ ನಮ್ಮ ಪ್ರತಿನಿಧಿ ರಾಮ್ ವಿವರಿಸ್ತಾ ಇದ್ರು. ಇನ್ನೊಂದು ಕಡೆ ಪಟ್ಟದ ಕತ್ತಿಗೆ ವಿಶೇಷವಾಗಿ ಪೂಜೆ ಸಲ್ಲಿಸ್ತಿರುವಂಥ ಒಂದು ಸಂದರ್ಭ. ಪ್ರತಿ ಬಾರಿ ಕೂಡ ನಾವು ಮೈಸೂರು ದಸರಾದ ಆಯುಧ ಪೂಜೆಯ ದಿನ ಈ ಒಂದು ಪದ್ಧತಿಯನ್ನು ನಾವು ಗಮನಿಸ್ತಾ ಇರ್ತೀವಿ. ಸೊ ಕೋಡಿ ಸೋಮೇಶ್ವರ ದೇಗುಲದಲ್ಲಿ ಸದ್ಯಕ್ಕೆ ಈ ಪೂಜೆ ನಡೀತಾ ಇದೆ. ಸೊ ಪಟ್ಟದ ಕತ್ತಿ ನಂತರ ಅರಮನೆಗೆ ಕೊಂಡೊಯ್ಯುವಂಥ ಸಂಪ್ರದಾಯ ಪೂಜೆಯ ನಂತರ. ಸೊ ಆ ದೃಶ್ಯಗಳನ್ನು ನಾವೀಗ ಮೈಸೂರು ಅರಮನೆಯಿಂದ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸೊ ದಸರಾ ಸಂಭ್ರಮ ಹೇಗಿದೆ? TV9ನ ಮೆಗಾ ಕವರೇಜ್ ಪ್ರತಿಯೊಂದನ್ನು ಕೂಡ ಇವತ್ತು ಮತ್ತು ನಾಳೆ ಏನೇನಾಗುತ್ತೆ ಪ್ರತಿಯೊಂದು ಅಪ್ಡೇಟ್ಸನ್ನು ಕೂಡ ನೇರ ಪ್ರಸಾರವನ್ನು ಕೂಡ TV9 ನೀಡ್ತಾ ಹೋಗುತ್ತೆ. ಈಗ ಆಯುಧ ಪೂಜೆಯ ದಿನ ಇವತ್ತು ಹೇಗಿದೆ ಮೈಸೂರು ಅರಮನೆಯ ಸಂಭ್ರಮ, ಅಲ್ಲಿನ ಸಂಪ್ರದಾಯಗಳು ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಅರಮನೆ ಹೊರಭಾಗದಲ್ಲೂ ಕೂಡ ಏನೇನಾಯಿತು ಅದರ ಬಗ್ಗೆ ಕೂಡ ರಿಪೋರ್ಟ್ ನೋಡಿದ್ರೆ